ಗೈಸ್ ಫೈನಲಿ ಬಂದರು. Hi guys, welcome back to my YouTube channel. This is Meghana's vlog. Guys, ನಾವು vlog ಸ್ಟಾರ್ಟ್ ಮಾಡ್ತಿರೋದು 3 ಗಂಟೆಗೆ. ಅಯ್ಯೋ ಬೆಳಗಿಂದ ರೆಡಿಯಾಗಿ ಕಾದು ಕಾದು ಸಾಕಾಗೋಯ್ತು ಗೈಸ್. ಸೊ ಈಗ ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ತಂಗಿ, ಇನ್ನೊಬ್ಳು ತಂಗಿ ಅಲ್ಲಿ ಬರ್ತಿದ್ದಾಳೆ. ಅಕ್ಕ ಒಂದು ವ್ಲಾಗ್ ಮಾಡಿದ್ಲು ತೊರೆಪಾಳ್ಯದು. ನಮ್ಮ ಅಕ್ಕನ ಅಜ್ಜಿ ಮನೆಯದು ಫುಲ್ ಡಿಲೀಟ್ ಆಗೋಯ್ತು. ಅಕ್ಕ ಎಡಿಟ್ ಎಲ್ಲ ಮಾಡಿದ್ರು, ಸ್ಟೋರೇಜ್ ಇಲ್ಲ ಅಂತ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡಿದೆ ಅಂದರೆ, ಸೊ ಗೈಸ್ ನಿನ್ನೆ ಬೆಳಗ್ಗೆಯಿಂದ ಕೂತ್ಕೊಂಡು ನೈಟ್ 9ವರೆಗೂ ಎಡಿಟ್ ಮಾಡಿದ್ದೀನಿ. ಸೊ ನಂದು ಫಸ್ಟ್ ಟೈಮ್ ಅಲ್ವಾ ಎಡಿಟಿಂಗು, ಅಷ್ಟು ನಾಲೆಜ್ ಇಲ್ಲ ಎಡಿಟ್ ಬಗ್ಗೆ. ಸೊ ಫಸ್ಟ್ ಟೈಮ್ ಮಾಡಿದ್ದೀನಿ, ಅದು ಸೇವ್ ಮಾಡಿದ್ದೀನಿ ಇನ್ಶಾರ್ಟಲ್ಲಿ. ಓಕೆ, ಸೇವ್ ಮಾಡಿಲ್ಲ. ಸೇವ್ ಮಾಡೋಕ್ಕೆ ಹೋದಾಗ ಸ್ಟೋರೇಜ್ ಫುಲ್ ಅಂತ ಬಂದಿದೆ. ಸೊ ನಾನೇನು ಮಾಡಿದೆ, ಹೆಂಗೂ ಇಲ್ಲಿ ಇನ್ಶಾರ್ಟಲ್ಲಿ ಇದೆ, ಸೊ ಡಿಲೀಟ್ ಮಾಡೋಣ ಅಂದ್ಕೊಂಡು ಫುಲ್ ಡಿಲೀಟ್ ಮಾಡಿದ್ದೀನಿ. ಈವನ್ ರೀಸೆಂಟ್ಲಿ ಐಟಮ್ ಡಿಲೀಟೆಡಲ್ಲೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇನ್ಶಾರ್ಟಿಗೆ ಬಂದು ಸೇವ್ ಮಾಡೋಕೆ ಹೋದ್ರೆ ಅದು ಸೇವೇ ಆಗ್ತಾ ಇಲ್ಲ. ಆಮೇಲೆ ಕೇಳ್ತಾವ್ರೆ ಎಲ್ಲಿ ಬರ್ತಾನೆ ಇಲ್ಲ ನಾವೇನು ಮಾಡೋದು. 1 ಡೇ ಫುಲ್ ವೇಸ್ಟ್ ಆಗಿದೆ. ಸೊ ಅದನ್ನ ರಿಟ್ರೀವ್ ಮಾಡೋಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ ಹೇಗೆ ರಿಟ್ರೀವ್ ಮಾಡೋದು ವಿಡಿಯೋಸ್ನ ಅಂತ. ಬಟ್ ಆದರೂ ನನ್ನ ಕೈಲಿ ರಿಟ್ರೀವ್ ಮಾಡೋಕ್ಕಾಗಲೇ ಇಲ್ಲ. ಸೊ ಹೋಯ್ತು ಗೈಸ್, ನನ್ನ ಟೈಮ್ ಎನರ್ಜಿ ಎಲ್ಲ ವೇಸ್ಟ್ ಆಯಿತು. ಎಕ್ಸ್ಪೀರಿಯನ್ಸ್ ಬಂತು ಬಿಡಿ, ನೆಕ್ಸ್ಟ್ ಟೈಮ್ ಮಾಡಲ್ವಲ್ಲ, ಗೊತ್ತಾಯ್ತು ಅಷ್ಟೇ. ಸೊ ಅದಕ್ಕೆಲ್ಲೂ ಬೈಸ್ಕೊಂಡೆ ಬುದ್ಧಿ ಇಲ್ವಾ ಅಂತ. ನಾನೇನು ಮಾಡಲಿ, ಬುದ್ಧಿ ಒಂದೊಂದ್ಸರಿ ಕೈ ಕೊಟ್ರೆ ಬೈದಿದ್ದಲ್ಲ, ಅದು ತಿದ್ದಿದ್ದು. ಸೊ ಅದಕ್ಕೆ ಸೊ ನನ್ನ ಫಸ್ಟ್ ಹೇರ್ ಕಟ್ಗೆ ಇವಾಗ ಹೊರಟಿದ್ದೀವಿ. ಬೆಳಗಿಂದ ಹೊಳ್ಸಿ ಫೈನಲ್ ಇವಾಗ ಹೊರಟಿದ್ದೀವಿ. ಇವತ್ತು ಹೇರ್ ಕಟ್ಟಿಗೆ ಅಂದ್ರೆ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಹೇರ್ ಕಟ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಹೇರ್ ಕಟ್ ಹೋಗ್ತಾ ಇದ್ನಿ, ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗಿ, ಸೊ ಅದರಿಂದ ಹೊರಗಡೆ ಬರ್ಲಿ ಅಂತ. ಸೊ ಈ ವಿಡಿಯೋ ಕೂಡ ಬರುತ್ತೆ, ಹೇರ್ ಕಟ್ ವಿಡಿಯೋ ಕೂಡ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ and like ಜಾಸ್ತಿ ನೋಡಿ ವ್ಯೂಸ್ ಮಾಡಿ, ಕಮೆಂಟ್ ಮಾಡಿ and subscribe to my ಮೇಘನಾ vlog. ಸೊ ಬನ್ನಿ, ಆಟೋ ಬಂತು ಫೈನಲಿ. ನೋಡಿ ಕಾಯೋದೆಲ್ಲ ಅಂದ್ರೆ ಆಟೋಗೆ ಅರ್ಧ ಅವರಿಂದ ಕಾಯ್ತಿದ್ವಿ. ಓಕೆ ಬನ್ನಿ ಹೋಗೋಣ. ಖುಷಿಯಾಗಿ ಬರುತ್ತೆ ಹೇರ್ ಕಟ್ ಹೋಗ್ತಾ ಇದ್ದೀವಿ ಅಂತ. ಬಟ್ ಮಾಡ್ತಾ ಇರೋದು ಟ್ರಿಮ್ ಅಷ್ಟೇ, ಆದ್ರೂ ಒಂದು ಟ್ರಿಮ್ ಅಷ್ಟೇ ಮಾಡ್ತಿರೋದು. ಅಷ್ಟೊಂದು ಹೇರ್ ಕಟ್ ಮಾಡಿಸೋ ಬಿಲ್ಡಪ್ ಅವಳೆ. ಹೇರ್ ಕಟ್ ಅಂತ ಹೇಳಿದೆ, ಇದು ದಮ್ ಬಿರಿಯಾನಿ ಹೋಟೆಲ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರಾ? ನೋ ಗೈಸ್. ಹಾಗೆ ಸ್ವಲ್ಪ ಮೇಲ್ ನೋಡಿ, ನಾವಿವತ್ತು ಹೋಗ್ತಾ ಇರೋದು ಯೂನಿಸೆಕ್ಸ್ ಸಲೂನ್ಗೆ. ಗೈಸ್ ಇವತ್ತು ನಾವು ಬಂದಿರೋದು ಸ್ಟುಡಿಯೋ 24 ಯೂನಿಸೆಕ್ಸ್ ಸಲೂನ್ಗೆ. ಸಲೂನ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಸರ್ವಿಸ್ ಕೂಡ ಹಾಗೂ ಸ್ಪೇಷಿಯಸ್ ಆಗಿದೆ. ಸೊ ನಾವು ರಿವ್ಯೂ ಕೇಳ್ಕೊಂಡೆ ಇಲ್ಲಿಗೆ ಬಂದಿರೋದು. ಗೈಸ್ ಹೇರ್ ಕಟ್ಟಿಗೆ ಬಂದಿದ್ದೀವಿ. ಸೊ ಅದಕ್ಕೆ ನಾನು 2 ಡೇಸಿಂದ ಹೇರ್ ವಾಶ್ ಮಾಡಿರಲಿಲ್ಲ. ಹೌದಾ, ಮೂಡ್ ಬೇರೆ ಅಪ್ಸೆಟ್ ಆಗಿತ್ತಲ್ಲ ವಿಡಿಯೋ ಡಿಲೀಟ್ ಆಗಿ. ಸೊ ಅದಕ್ಕೆ ಯಾರು ಏರ್ ವಾಶ್ ಮಾಡ್ತಾರೆ ಅಂತ, ಸೊ ಅದಕ್ಕೆ ಸಲೂನ್ಗೆ ಬಂದ್ಬಿಟ್ಟಿದ್ದಾರೆ. ಅವರು ಯಾರು ಬರಬೇಕಂತೆ ಹೇರ್ ಕಟ್ ಮಾಡೋರು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಏನಕ್ಕೆ ಬಂದಿದ್ದು ಅಂದರೆ ನನಗೆ ಒಂದು ಸಲ ಕೊಲಾಬ್ರೇಷನ್ ಬಂದಿದ್ದಲ್ಲ, ಪೆಡಿಕ್ಯೂರ್ ಮಾಡಿಸಿದ್ನಲ್ಲ, ಇಲ್ಲೇ ಮಾಡಿಸಿದ್ದು. ಸೊ ಅವಾಗ ಕೂಪನ್ ಇದ್ದಾಗ ಹೋಗಿ ಅಂದರೆ 50% ಡಿಸ್ಕೌಂಟ್ ಇದ್ದು ಯಾರೂ ಬರಲಿಲ್ಲ. ಇವಾಗ 100% ಕೊಟ್ಟೆ ನಾವು ಬರ್ತೀವಿ ಅಂತ. ಸೊ ಅವಾಗ ನನ್ನ ವೀಡಿಯೋ ಡಿಲೀಟ್ ಆಗಿರಲಿಲ್ಲ, ನಾನು ಮಾಡಿದ ವೀಡಿಯೋ. ಸೊ ನಿನ್ನೆ ವೀಡಿಯೋ ಡಿಲೀಟ್ ಆಗಿರೋದು. ಸೊ ಅದಕ್ಕೆ ಇವತ್ತು ಬಂದಿರೋದು. ಆ್ಯಂಡ್ ಇನ್ನೊಂದು ಕಾರಣ ಇವಳಿಂದ ಗೈಸ್. ಅವಳೊಂದು ರೋಸ್ನೇ ಇಟ್ಲ, ಅವಳು ಬೆಳಗ್ಗೆಯಿಂದ ತಲೆ ಕೆಡಿಸ್ಬಿಟ್ಟಿದ್ದಾಳೆ ಹೇರ್ ಕಟ್ ಅಂತ. ಸೊ ಬಂದರು. ಇವಾಗ ಯಾರು ಫಸ್ಟ್ ಮಾಡ್ತಿದ್ದೀರಾ? ಅವಳಿಗೆ ಭಯ ಅಂತ, ಸೊ ನಾನು ಹೋಗ್ತಾ ಇದ್ದೀನಿ. ನೀನು ನೋಡಿದ್ರೆ ಭಯ ಹೋಗ್ಬಿಡುತ್ತೆ. ಅವ್ರು ಚೆನ್ನಾಗಿ ಮಾಡಿದ್ರೆ ಮಾಡಿಸ್ಕೊತೀನಿ. ಹೇಗೆ ಅನಿಸ್ತಿದೆ ಸಂಜೆ? ಮಜಾ ಬರ್ತೀನಿ ಅಂತ. ಮಸಾಜ್ ಆದಾಗ ಮಸಾಜ್ ಕತ್ ನೋಡ್ತಿದೆ ಸ್ವಲ್ಪ. ಇಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೆಟ್ಟಿಗೆ ತಲೆ ವಾಶ್ ಮಾಡಲ್ಲ, ಕಷ್ಟ ಅಲ್ವಾ ನಿಂಗೆ? ಅದಕ್ಕೆ ಅವರೇ ಮಾಡ್ಕೊಡ್ತಾರೆ. ಕರೆಕ್ಟು ವೀಕ್ಲಿ 2 ಡೇಸ್ ಇಲ್ಲಿಗೆ ಬಂದ್ಬಿಡು, ಅವರೇ ಮಾಡ್ಕೊಡ್ತಾರೆ. ನನ್ನ ತಂಗಿ ನೀನೇ ಫಸ್ಟ್ ಹೋಗು ಅಂತ ಹೇಳಿ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ದಲ್ಲೇ ಅವಳೇ ಫಸ್ಟ್ ಹೇರ್ ಕಟ್ ಮಾಡಿಸ್ಕೊತಿದ್ದಾಳೆ ಗೈಸ್. ಸೊ ಈಗ ನಂದು ಹೇರ್ ಕಟ್ ಆಯಿತು. ಚಾಂದ್ಯಕ್ಕ ಲೋನ್ ಲೇಯರ್ ಅಂತೆ, ಲೋನ್ಲಿ ಆಗೇ ಇರುತ್ತೆ. ಅದು ಹೇರ್ ವಾಶ್ ಬಂದಿದೆ. ಈಗ ನೋಡೋಣ ಹೆಂಗೆ ಬರುತ್ತೆ ರಿಸಲ್ಟ್ಸ್. ಅವ್ರು ಕೊಲಾಬ್ ಮಾಡಾಕ ಕೇಳು ಅಷ್ಟೇ. ನೀನು ಪೇಜ್ ಕಟ್ ಮಾಡಿದ್ರ ಅವಳೇ ಒಂದು ಪ್ಲೇಟ್. ಅತ್ತೆಗೆ ಹೇಳ್ತೀನಿ, ನಾನೇ ಈ ವ್ಲಾಗ್ನ ಕರ್ಕೊಂಡೋಗಿ ತೋರಿಸ್ತೀನಿ, ಟಿ ವಿಲಾಗಿ ತೋರಿಸ್ತೀನಿ ಅತ್ತೆಗೆ.
ಚೆನ್ನಾಗಿ ಕಾಣುತ್ತೆ, ಆದರೆ ಎಷ್ಟು ಹೋಗಿದೆ ನೋಡು. ಲೆಂತ್ ಹೋಯ್ತು, ವಾಲ್ಯೂಮ್ ಇದೆ, ಲೆಂತ್ ಹೋಯ್ತು. ಸೊ ನಮ್ಮ ಅಕ್ಕಂಗೆ ಕೋಟಿ ಬೇಜಾರಾಯಿತು, ನಾವಿಬ್ಬರು ಮಾಡಿಸ್ಕೊಂಡೆ ಅಂತ ಕಾಫಿ ಎಲ್ಲ ತರಿಸಿದ್ದಾರೆ. ಸೊ ಫೈನಲ್ ರಿಸಲ್ಟ್ಸ್ ಹೀಗಿದೆ. ಸೊ ಇದು ಫೈನಲ್ ರಿಸಲ್ಟ್ಸ್. ಹಿಂದೆ ಟರ್ನ್ ಆಗು, ಹಿಂದೆ ಬಿಡು. ಹೇರ್ ಕಟ್ ಮಾಡಿಸಿದ್ದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು ಗೈಸ್. ಟರ್ನ್. ಓಕೆ. ಇಲ್ಲೊಬ್ರು ಮಹಾರಾಣಿ. ಶೋ ಯೋರ್ ಹೇರ್. ಹುಯ್ಯು ನೋಡಿ ಹೇರ್ ಕಟ್ ಆಗಿದೆ, ಈಗ ಹೋಗ್ತಾ ಇದ್ದೀವಿ. ನಂದು ಆಗಿದೆ ಗಾಯ್ಸ್. ನಾನು ಚೆನ್ನಾಗಿ ಕಾಣಿಸ್ತಿದ್ದೆ. ನಾವಿಬ್ರು ಮಾಡಿಸ್ಕೊಂಡಿದ್ವಿ, ಬಟ್ ಅವ್ಳು ಮಾಡಿಸ್ಕೊಂಡಿಲ್ಲ, ಟೈಮ್ ಇಲ್ಲ ಅಂತ. ಬಟ್ಟೆ ಎಕ್ಸ್ಚೇಂಜ್ ಕೊಡಕ್ಕೆ ಹೋಗ್ಬೇಕು ದಾಸರಳ್ಳಿಗೆ. ಸೊ ಬನ್ನಿ ಹೋಗೋಣ. ಸೊ ನನ್ನ ಹೇರ್ ಕಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಹೇರ್ ಕಟ್ ಮುಗಿಸ್ಕೊಂಡು ಸೊ ನಾನು ಅವ್ರಿಗೆ ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ಸೊ ಈಗ ಮತ್ತೆ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ಸೊ ನಾವೀಗ ಬ್ಲೌಸ್ ಡಿಸೈನಿಂಗ್ ಕೊಡಕ್ಕೆ ಹೋಗಬೇಕು. ಸೊ ಅಷ್ಟೇ ಗೈಸ್, ಮನೆಗೆ ಹೋಗೋದು. ಫುಲ್ ಹ್ಯಾಪಿ ಫೀಲ್ಸು. 2 days ಆಟಿಟ್ಯೂಡು. ನೋಡಿ ಗೈಸ್, ನಮ್ಮ ಅತ್ತೆ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ಅವ್ರು ನನ್ನ ಹೇರ್ ಕಟ್ ರಿಯಾಕ್ಷನ್ಸ್ ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಅಂತ, ಮನೆಗೆ ಹೋಗಿ ಕೇಳಬೇಕು. ಸೊ ಬೈದ್ರೆ ದಾರಿಲೆಲ್ಲ ಬೈಸ್ಕೊಳಕ್ಕಾಗಲ್ಲ. ಸೊ ಮನೆಗೆ ಹೋಗಿ ಬೈಸ್ಕೊಳ್ಳೋಣ ಅಂತ ನಾನು ಕೇಳಲ್ಲ. ನೋಡಿ ಅವಳು ಆಲ್ರೆಡಿ ತೋರಿಸ್ತಿದ್ದಾಳೆ. ಸೊ ಬನ್ನಿ, ನೆಕ್ಸ್ಟ್ ಬ್ಲೌಸ್ ಡಿಸೈನಿಗೆ ಕೊಡಕ್ಕೆ ಹೋಗಬೇಕು. ಸೊ ಹೋಗೋಣ ಗೈಸ್. ನೋಡಿ ಬನ್ನಿ, ಇವ್ರು ಆಲ್ರೆಡಿ ಇದ್ದಾರೆ ಇಬ್ರು. ಗೈಸ್ ಇಲ್ಲಿ ಬ್ಲೌಸ್ ಡಿಸೈನಿಗೆ ಕೊಡಕ್ಕೆ ಬಂದಿದ್ವಿ. ಅಂದರೆ ವರ್ಕ್ ಮಾತ್ರ ಮಾಡಿಕೊಡ್ತಾರೆ, ಬಟ್ ಸ್ಟಿಚಸ್ ಬೇರೆ ಕಡೆ. ಗೈಸ್ ಇಲ್ಲಿ ಮಿಷನ್ ವರ್ಕ್ ಕೂಡ ಇದೆ, ಹ್ಯಾಂಡ್ ವರ್ಕ್ ಕೂಡ ಇದೆ. ನೀವು ಯಾವ್ದು ಬೇಕಾದರೂ ಮಾಡಿಸ್ಕೊಬೋದು. ಚೆನ್ನಾಗಿದೆ ಅಲ್ಲ ಬ್ಲೌಸ್ ಡಿಸೈನ್, ಹಿಂದೆ ಬ್ಯಾಕ್ ಡಿಸೈನ್ ಇದು. ಸೊ ಇಲ್ಲಿ ಸೆಲೆಕ್ಷನ್ಸ್ ನಡೀತಿದೆ. ಸೊ ಇಲ್ಲಿ ಡಿಸ್ಕಷನ್ಸ್ ನಡೀತಿದೆ. ಗೈಸ್ ನನಗೆ ಇಷ್ಟ ಆಯಿತು, ಅವ್ರು ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿದ್ದೆ ಬರ್ತಿದೆ ಗೈಸ್. ಹೇರ್ ಕಟ್ ಮಾಡಿ ಹೇರ್ ವಾಶ್ ಮಾಡಾದ್ಮೇಲೆ ಸೊ ನನಗೆ ನಿದ್ದೆ ಬರ್ತಿದೆ ಗೈಸ್. ಇಲ್ಲಿ ನೋಡಿ ಗೈಸ್, ಇದು ಮಿಷಿನ್ ವರ್ಕ್ ಮಾಡ್ತಿದ್ದಾರೆ. ಸೊ ನಾವು ಕೂಡ ಇದೇ ರೀತಿ ಮಾಡ್ಸಕ್ಕೆ ಬಂದಿರೋದು. ಸ್ಟಿಚಸ್ಗೆ ಬೇರೆ ಕಡೆ ಕೊಡಬೇಕು. ಸೊ ಈ ಥರ ಡಿಸೈನ್ ಮಾಡಿಸ್ಕೊಂಡು ಹೋಗೋದು. ಒಬ್ಳುದೆ ಅರ್ಧ ಗಂಟೆ ತಗೊಂಡಿದ್ದಾಳೆ ಗೈಸ್. ಅವಳು ಮದ್ವೆಗಾದ್ರೆ ಒಂದ್ ದಿನ ಫುಲ್ ತಗೊಂತಾಳೆ. ನಾವಂತೂ ಬರಲ್ಲ, ಬೇಕಾದ್ರೆ ಅಲ್ಲ ಅವ್ರ ಹುಡ್ಗನ್ ಬೇಕಾದ್ರೆ ಕರ್ಕೊಂಡು ಹೋಗು ಅಂತ ಅಂತೀವಿ. ನಾವಂತೂ ಬರಲ್ಲ ಗೈಸ್. ಹೇಳಿ, ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಇಷ್ಟೊಂದು ಡಿಲೇ ಮಾಡಿದ್ರೆ. ಜೀವನ ಪೂರ್ತಿ ಡಿಲೇನೆ ಅಂತ ಕ್ಯಾನ್ಸಲ್ ಗೈಸ್ ನಮ್ಮತ್ತೆ ಮಾತು ಕೇಳ್ಬಿಡಿ, ಇದು ಮುತ್ತುರತ್ನ ಅಂತ. ಸೊ ಫೈನಲಿ ಸೆಲೆಕ್ಷನ್ಸ್ ಎಲ್ಲ ಮುಗೀತು. ಸೊ ಈಗ ಹೊರಡಬೇಕು. ಇನ್ನ ಇದರ್ ಕರೋ ಉದರ್ ಕರೋ ಅಂದ್ಕೊಂಡು ಮಾಡ್ತಾನೆ ಇದ್ದಾರೆ ಗೈಸ್. ಸೊ ನಾವು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಚಾಂದ್ಯಕ್ಕೆ ಆರಾಮಾಗಿ ಕೂತಿದ್ದಾರೆ. ಸುಸ್ತಾಗಿದೆ ಅಂತೆ. ನಾವು ನಿಂತು ಡಿಸೈನ್ ಸೆಲೆಕ್ಟ್ ಮಾಡೋ ಅಷ್ಟೊತ್ತಲ್ಲಿ ಸುಸ್ತಾಗಿ ಹೋಗಿದ್ದೀವಿ. ನಾನು ನಿನ್ನೆ ಬನ್ನಿ ಅಂದರೆ ಫುಲ್ಲು ಡಿಲೇ ಮಾಡಿಕೊಂಡು ಲೇಸಿ ಗೈಸ್, ಮೂಡಿ ಲೇಸಿ ಎರಡೂ. ಯಪ್ಪ ಸ್ಕ್ರಿಪ್ಟ್ ಮಾಡ್ಕೊಡ್ತವ್ರೆ, ನಾನು ಹೇಳ್ಬೇಕು ನೋಡಿ ಗೈಸ್. ಗೈಸ್ ನೋಡಿ ಗೈಸ್, 1 hour ವೇಸ್ಟ್ ಮಾಡಿದ್ದಾರೆ. ಇವ್ರು ಸೆಲೆಕ್ಟ್ ಮಾಡಿದ್ದೆ ಒಂದು, ಈಗ ಫೈನಲ್ ಮಾಡ್ತಿರೋದೇ ಇನ್ನೊಂದು. ಅದು ಅಮ್ಮನ ಕಾಪಿ. ಅದು ಕಾಪಿ ಮಾಡಿರೋದು. ಫಸ್ಟ್ ಆನ್ಲೈನ್ ಅಲ್ಲಿ ಕಾಪಿ ಮಾಡಿದ್ದು, ಈಗ ನಮ್ಮ ಅತ್ತೆ ಕಾಪಿ ಮಾಡ್ತಾವಳೆ. ಸ್ವಂತ ಬುದ್ಧಿ ಏನೋ ಪಿಕ್ ಆಫ್ ತೋರಿಸ್ಬೇಕಂತೆ ಗೈಸ್. ಏನೋ ಒಂದು ರೀಲ್ ಆಯ್ತಲ್ಲ, ವೆನ್ ಯು ಡೂ ಹೇರ್ ಕಟ್ ಅಂತ. ನಾವು ಹೇರ್ ಕಟ್ ಮಾಡಿಸಿರೋದ್ರಿಂದ ಇನ್ನ 3 days. ಸೊ ಸ್ನಾನ ಮಾಡೋವರೆಗೂ ಲೆಕ್ಕ. ಭಯ್ಯಾ
350 कर दो भैया लास्ट एटलीस्ट लास्ट पूछ के 350 नो भैया लास्ट 400 ठीक है ठीक है लास्ट 400 बराबर 400 वो ले लेगा मेरा क्या पड़ेगा ಅವ್ರಿಗೆ ಕೊಡೋದಂತೆ ನಮಗೆ ಏನು ये मेरा नहीं ಹೊರಡು जाएगा ಬರ್ತಿಲ್ಲ ಏನ್ ಮಾಡ್ತಾರೆ ಗೈಸ್ ಅವರು ಗಾಡೀಲಿ ಹೋಗಿದ್ದಾರೆ. ನಾವು 4 ಜನ ಹೋಗೋಕ್ಕಾಗಲ್ಲ ಅಂತ ನಮ್ಮ ಅಕ್ಕಂಗೆ ಗೋಬಿ ಬೇಕು ಅಂತ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಹೇರ್ ಕಟ್ ಮಾಡ್ಕೊಂಡ್ರೆ ನಿದ್ದೆ ಬರುತ್ತಾ ಗೈಸ್ ಕಮೆಂಟ್ ಮಾಡಿ, ಯಾಕಂದರೆ ನಾವಿಬ್ರಿಗೂ ನಿದ್ದೆ ಬರ್ತಿದೆ ಅದಕ್ಕೆ. ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂದ್ಕೊಂಡ್ವಿ ಏನಾದರೂ ಸ್ಪೆಷಲ್, ಬಟ್ ಆಲ್ರೆಡಿ ಟೈಮ್ ಆಗಿದೆ. ಇವನ್ ನಿದ್ದೆ ಕೂಡ ಬರ್ತಿರೋದ್ರಿಂದ ಮೂಡಿಲ್ಲ ಗೈಸ್. ನೋಡಿ ಅಲ್ಲೋದ್ಮೇಲೂ ಮೂಡ್ ಚೇಂಜ್ ಆಗುತ್ತೆ ಗೈಸ್. ಏನೋ ಅಲ್ಲೋದ್ಮೇಲೆ ಮೂಡ್ ಚೇಂಜ್ ಆದರೆ ಮಾಡಿದ್ರು ಮಾಡ್ಬೋದು, ಯಾರಿಗೆ ಗೊತ್ತು. ಯಾಕಂದರೆ ಆಲ್ರೆಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಟು ಬಂದಿದ್ದೀವಿ. ಸೊ ನಾವು ತಗೊಂಡೋಗಿ ಫ್ರಿಜ್ ಮೇಲೆ ಇರ್ತೀವೋ ಇಲ್ಲಾಂದರೆ ಗ್ಯಾಸ್ ಸ್ಟವ್ ಮೇಲೆ ಇರ್ತೀವೋ ಗೊತ್ತಿಲ್ಲ. ಸೊ ಮನೆಗೆ ಹೋಗಿ ನಮ್ಮ ಮೂಡ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ ಹೋಗೋಣ ಗೈಸ್. ಎಲ್ಲ ಮುಗಿಸ್ಕೊಂಡು ಮಳೆ ಬರ್ತಿತ್ತು, ಸೊ ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇದೆ. ಪರವಾಗಿಲ್ಲ, ಮಳೆ ಬರೋದ್ರಿಂದ ವಾಪಸ್ ರಿಟರ್ನ್ ಬಂದ್ವಿ. ಸೊ ಈಗ ನಾವು ಕೃಷ್ಣ ಬೇಕ್ರಿ ಹತ್ರ ಬಂದಿದ್ದೀವಿ. ಗೋಬಿ ನೋಡಿದ್ವಿ, ಬಟ್ ಗೋಬಿ ಎಲ್ಲೂ ಇಲ್ಲಿ ಮಾಡಲ್ಲ, ಮಾಡೋತವ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟಾಯ್ತು ಹೇಳಿ? ಸೊ 2 ಪನ್ನೀರ್ ರೋಲು, 1 ಬರ್ಗರು, ಪಕೋಡ, ಆಮೇಲೆ ಒಂದು ಪ್ಲೇನ್ ಕೇಕ್, 1 ಬಾಕ್ಸು. ಸೊ ಇಷ್ಟು ತೊಗೊಂಡು ಹೊರಡ್ತಾ ಇದ್ದೀವಿ ಗೈಸ್. ಸೊ ಮನೆಗೆ ಹೋಗಿ ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ, ಇನ್ನೇನು ಕೇಳಬೇಡಿ. ಸೊ ಗೈಸ್ ನೋಡಿ ಗೈಸ್, ನಮ್ಮ ಮನೆ ಮುಂದೆ ಅಂದರೆ ನಮ್ಮ ಮನೆ ಬಿಲ್ಡಿಂಗಲ್ಲಿ ಟೂಲೆಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಬಟ್ ನಮಗೆ ಗೊತ್ತಿಲ್ಲ ಯಾರು ಖಾಲಿ ಮಾಡಿದ್ದಾರೆ ಅಂತ. ಸೊ ಯಾರಾದರೂ ರೆಂಟ್ ಮನೆ ಹುಡುಕ್ತಿದ್ರೆ ಸೊ ಕಾಂಟ್ಯಾಕ್ಟ್ ಮೀ. ಬಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಡ್ರೆಸ್ ಹೇಳ್ತೀನಿ. ಏನಿಲ್ಲ, ಒಂದು 5 ನಿಮಿಷ ತೆಗಿ. ಸೊ ಗೈಸ್ ಕೊನೆಗೂ ಗೋಬಿ ಕೊಡಿಸ್ಲಿಲ್ಲ ಗೈಸ್. ಈ ಮೇಘನಾ ವ್ಲಾಗ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ಗೋಬಿ ತರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಗೈಸ್. ಆಲ್ರೆಡಿ 9 ಗಂಟೆ ಆಗಿದೆ. ಅದೆಲ್ಲ ಕ್ಲೋಸ್ ಆಗಿತ್ತು. ಚಂದ್ರದಲ್ಲಿ ತಗೋ ಅಂತ ಹೇಳಿದ್ದು ನಂಗೆ ಗೊತ್ತೇ ಇಲ್ಲ. ಶೆಟ್ಟಲ್ಲಿ ಎಂತ ಏನು ಸಿಗಲ್ಲ ಅಂತ ನನಗೆ ಗೊತ್ತಿಲ್ಲ ಗೈಸ್. ಶೆಟ್ಟಲ್ ಗೋಬಿನೇ ಸಿಗಲ್ಲ. ಯಾರನ್ನು ಪ್ಲೀಸ್ ಗೋಬಿ ಇತ್ತು ಅಲ್ಲಿ ಗೋಬಿ ಶಾಪ್, ಅಲ್ಲಿಗೆ ಹೋಗಿದ್ವಿ ಅದೇ ಆಂಟಿ, ಬಟ್ ಅಲ್ಲಿ ಕ್ಲೋಸ್ ಆಗೋಗಿತ್ತು. ಸೊ ಅದಕ್ಕೆ ಬರ್ಗರ್ ತಂದಿದ್ದೀವಿ, ತಿನ್ಬಾ. ಅಂಡ್ ಪನ್ನೀರ್ ರೋಲ್ ಇದೆ. ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ ಗೋಬಿ ತಂದಿಲ್ಲ ಅಂತ. ಆಫ್ಟರ್ ಹೇರ್ ಕಟ್ ಹೇಗಿರುತ್ತೆ ರಿಯಾಕ್ಷನ್ಸ್ ಅಂದ್ರೆ ನೋಡಿ, ಈ ತರ ಇರುತ್ತೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಫುಲ್ಲು ಸುಸ್ತಾಗಿ ಟಯರ್ಡ್ ಆಗಿ ಇವಾಗ ಬಂದು ಸ್ವಲ್ಪ ತಿಂದು ಮಲ್ಕೊಳೋದು ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೇಘನಾ ವ್ಲಾಗ್ಸ್. ಬಾಯ್ ಗೈಸ್. ಗೋಬಿ ತಂದಿಲ್ಲ, ಬೇಡ ಮಾಡಬೇಡಿ. ಸೊ ಗೈಸ್, ಗೋಬಿ ಬದಲು ಬೇರೆ ಎಲ್ಲ ತಗೊಂಡ್ಬಂದಿದ್ದೀವಿ ಗೈಸ್. ಸಂಧ್ಯಾ ತಾನು ಸಬ್ಸ್ಕ್ರೈಬ್ ಮಾಡಿ ಸೊ ಗೈಸ್ ಅವಳೇನೋ ಡೈಲಾಗ್ ಹೊಡಿತಾಳಂತೆ ನೋಡಿ, ಎಂಡ್ ಡೈಲಾಗ್. ಸಂಧ್ಯಾ ತಾನು ಹೆಂಗ್ ರೀಪ್ಲೇಸ್ ಮಾಡಕ್ಕಾಗಲ್ವೋ, ಗೋಬಿ ಮಂಚೂರಿನೂ ಹಂಗ್ ರೀಪ್ಲೇಸ್ ಮಾಡಕ್ಕಾಗಲ್ಲ. ಸೊ ಗೈಸ್, ನಾವ್ ಮಾಡ್ಬೋದು ಸಂಧ್ಯಾ ತನನ ಮೇಘನಾ ವ್ಲಾಗ್ಸ್ ರೀಪ್ಲೇಸ್ ಮಾಡ್ಬೋದು ಗೈಸ್. ನೋ ಗೈಸ್, ರೀಪ್ಲೇಸ್ ಮಾಡ್ಬೋದು. ಸೊ ಹಾಗಾಗಿ ಅದಕ್ಕೆ ನಾವ್ ಇವತ್ತು ಗೋಬಿ ಬದಲು ಏನ್ ತಗೊಂಡ್ಬಂದಿದೀವಿ? ಬರ್ಗರು, ಪನ್ನೀರ್ ರೋಲು. ಬರ್ಗರು, ಪನ್ನೀರ್ ರೋಲ್ ತಗೊಂಡ್ಬಂದಿದೀವಿ ಅಷ್ಟೇ. ರೀಪ್ಲೇಸ್ ಮಾಡಿದ್ದಾಯ್ತು ಗೋಬಿನ. ಸೊ ಈಗ ಸಂಧ್ಯಾ ವ್ಲಾಗ್ಸ್ ನ ಮೇಘನಾ ವ್ಲಾಗ್ಸ್ ರೀಪ್ಲೇಸ್ ಮಾಡ್ಬೇಕಷ್ಟೆ. ಸೊ ವೇಟ್ ಅಂಡ್ ವಾಚ್. ಓಕೆ ಬಾಯ್ ಗೈಸ್. ಸೊ ಇಷ್ಟೆಲ್ಲ ತಗೊಂಡ್ಬಂದಿದ್ದೀವಿ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್ ಇವಳಿಗೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಏನೋ ಒಂದು ತಂದಿದ್ದೀವಿ ತಿನ್ನೋಣ, ನಮ್ಮ ಮಳೇಲಿ ತಗೊಂಡ್ಬಂದಿದ್ದೀವಿ ತಿನ್ನೋಣ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದಕ್ಕೆ. ನೀನ್ ವಿಡಿಯೋ ಮಾಡೋರ್ಗು ಕಾಯಕ್ಕಂತೂ ನಮ್ ಕೈಲಾಗಲ್ಲ. ಸೊ ನೋಡಿ ಗೈಸ್, ಸೊ ಬಿಫೋರ್ ಮೇಕಪ್ ಅಂಡ್ ಆಫ್ಟರ್ ಮೇಕಪ್ ಸಿ ಗೈಸ್, ಸಿ